ಹಾಲಸಿರಬೂರು ಗ್ರಾಮದವರು ರೇವಣಸಿದ್ದನ ಬಗ್ಗೆ, ಜಗದ್ಗುರು ರೇವಣಸಿದ್ದನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು. ಮತ್ತೊಂದು ಪ್ರಶ್ನೆಯನ್ನೇ ಹಾಲು ಮತದಾಗಿ ಕೇಳ್ಯಾರ. ಏನದ ಪ್ರಶ್ನೆ? ಜಗದ್ಗುರು ರೇವಣಸಿದ್ದಗ ಬಾಳಿ ಎಲಿ ಎಡಿ ಮಾಡ್ತಾರೆ. ಬಾಳಿ ಎಲಿ ಮ್ಯಾಲ ಎಡಿ ಮಾಡ್ತಾರೆ. ಎಲಿ ಮ್ಯಾಲ ಮಾಡ್ತಾರೆ, ಎಲಿ ತೆಳಗ್ ಮಾಡೋದಿಲ್ಲ. ಅವ್ರು ಮಾಡಿದ ಪ್ರಶ್ನೆ ಹಿಂಗ ಅದನ್ನು ಹೇಳ್ತಾರೆ. ಬಾಳಿ ಎಲಿ ಮೇಲೆ ಎಡಿ ಮಾಡ್ತಾರೆ. ಬ್ರಾಹ್ಮಣರು ಹೆಚ್ಚು ಬಾಳಿ ಎಲಿ ಮೇಲೆ ಉಡುತ್ತಾರೆ. ಎಷ್ಟು ಎಡಿ ಮಾಡ್ತಾರು? ಎಷ್ಟು ಎಡಿ ಮಾಡ್ತಾರ? ಯಾವ ಊರೊಳಗೆ ಮಾಡ್ತಾರ? ಯಾವ ಊರೊಳಗೆ ಮಾಡ್ತಾರ? ಆ ಊರು ಯಾವುದು? ಆ ಸೇವಕರು ಯಾರು ಮಾಡ್ತಾರಂತ ಕೇಳ್ಯಾರ. ಒಂದು ಆ ಯಾವ ಸೇವಕರು ಮಾಡ್ತಾರಂತ ಯಾವ ಸೇವಕರು ಮಾಡ್ತಾರ? ಇದು ಒಂದು. ಎರಡನೇ ಪ್ರಶ್ನೆ ಇರ್ಲಿಲ್ಲ. ಅವು ಎಲ್ಲ ಬಿಟ್ಟಾನವ, ನಡೀದಾವೆಲ್ಲ. ನಿನ್ನ ಶರೀರದ ನಿನ್ನ ಖಬರ್ ಇಲ್ಲ ಮಾರಾಯ, ಮತ್ತೊಬ್ರದ್ದೇನು ಖಬರ್ ಇರ್ತೈತಿ ನಿನಗೆ? ನೋಡಿ ಸಭಾಪಂಡಿತ ಅವನು ಸಮಾಧಾನ್ಲೆ ವೈರಿ, ಅವನು ಸಮಾಧಾನ್ಲೆ. ನೋಡ್ರಿ ಹೆಂಗದಾರ ಜಗತ್ನಾಗ. ಊರಿಗೆ 100 ಮಂದಿ ವರ್ಷಕ್ಕೊಮ್ಮೆ ಹೆಚ್ಚ ಆಗ್ತಾರೆ. ಏನು ಮಾಡು? ಪುರಾಣ ಹೇಳಿ ಏನು ಮಾಡೋದು, ಪುಸ್ತಕ ಹೇಳಿರಿ ಏನು ಮಾಡೋದು? ಈ ಕಿವಿಯಾಗ ಹಾಕೊಳ್ಳೋದು, ಈ ಕಿವಿಯಾಗ ಬಿಟ್ಟು ಬಿಡೋದು. ಮತ್ತೊಂದು ಫಾದರ್ ಅವರು ಇರ್ಲಿಲ್ಲ, ಅವ್ರು ಯಾರು ಹೋಗೋರಕ್ಕ ಇರುವರಕ್ಕ ಹೇಳೋದು ಉದು ಶಂಕ ಉದುದೈತಿ. ಲಕ್ಷ ಇಡ್ರಿ. ಜಗದ್ಗುರು ರೇವಣಸಿದ್ದಗೆ ಬಾಳಿ ಎಲಿ ಮಾಡ್ತಾರ, ಎಷ್ಟು ಎಡಿ ಮಾಡ್ತಾರ, ಯಾವ್ರು ಅವ್ರು ಮಾಡ್ತಾರ, ಆ ಸೇವಕರು ಯಾರು ಮಾಡ್ತಾರಂತ ಒಂದು ಕೇಳ್ಯಾರ. ಒಂದು ಪ್ರಶ್ನೆ ಕೇಳ್ಯಾರ. ಇನ್ನೊಂದು, ಒಬ್ಬಕಿ ಹೆಣ್ಣು ಮಗಳು ಹೌದು ಮಗನ ಹರಕೆಯ ಸಂಬಂಧ ಸಲುವಾಗಿ ತಪ ಮಾಡ್ಯಾಳ. ಮಗನ ಹರಕೆ ಸಲುವಾಗಿ ತಪಸ್ಸರಿ ಮಾಡ್ಯಾಳ. 7 ಕಟ್ಟಿ 7 ಕೆರಿ ಎದಿ ಹಾಲ ಹರಿದು ತುಂಬ್ಯಾವ. 7 ಕಟ್ಟಿ 7 ಕೆರಿ ತುಂಬ್ಯಾವಂತ ಹಾಲಿನ ಮ್ಯಾಲ ಎದಿ ಹಾಲ ತುಂಬ್ಯಾವ. ಎದಿ ಹಾಲಕ್ಕೂ ಅಟ್ಟಿದ್ದು ಅಂತ ನೋಡ್ರಿ, ಎಟ್ಟಿರ್ಬೇಕ್ರಿ ಹಾಲರೇ. ಒಂದು ಕೂಸಿ ಕುಡಿಸೋದಾಗುದಿಲ್ಲ, ಕೆರಿ ತುಂಬ್ಯಾವಂದ್ರೆ. ಇರ್ಲಿ, ಅವ್ರು ಕೇಳಿದ್ ನಾ ಇದ್ದದ್ದು ಹೇಳಕತ್ತೀನಿ ಅದನ್ನ. ಅಂತ ದಬ್ಬ ಮಾಡಿರ್ತಕ್ಕಂಥ ಮಹಾತಾಯಿ ಹಾಲು ಕುಡಿಸೋದಕ್ಕೆ ಯಾರು ಅಂತ ಕೇಳ್ಯಾರ. 2 ಪ್ರಶ್ನೆಯನ್ನು ಕೇಳ್ಯಾರ. ಗೊತ್ತೈತಿ ಅವ್ರಿಗೆಲ್ಲ, ಅದನ್ನ ವಿಚಾರ ಮಾಡ್ಕೊಂಡು ಗೊತ್ತಾರ ಅವ್ರ. ಸುಮ್ಕೊಂಡ್ರು ಎಷ್ಟು ಶಾಣೆ ಆಗಿದೆ. ಜಗದ್ಗುರು ರೇವಣಸಿದ್ದೇಶ್ವರಗ ಹೌದು ಬಾಳಿ ಎಲಿಯನ್ನು ಎಡಿ ಮಾಡ್ಯಾರಂತ 1ನೇ ಪ್ರಶ್ನೆ ಉತ್ತರ ಹಿಂಗದ. ಚಿಕ್ಕಮಗಳೂರು ಜಿಲ್ಲೆಯ ತರಕೇರಿ ತಾಲೂಕಿನ ಶಿವನಿ ಗ್ರಾಮದಲ್ಲಿ, ಶಿವಣಿಗೆ ಅಲ್ಲ ಶಿವನಿ ಗ್ರಾಮದಲ್ಲಿ ಖಾಲಿ ಇರುವ ಅಂಗಳದಲ್ಲಿ 101 ಬಾಳಿ ಎಲೆಗಳನ್ನ ಹಾಸಿ ಭಕ್ತಾದಿಗಳು ನೈವೇದ್ಯಕ್ಕಾಗಿ ಮೀಸಲಿರಿಸುವವರು. ಎಡಿ ಅಂದ್ರು ಒಂದ, ನೈವೇದ್ಯ ಅಂದ್ರು ಒಂದ. ಈ 101 ಬಾಳೆ ಎಲೆಗಳಿಗೆ ಹಸಿ ಕಾಳುಗಳನ್ನ ನೈವೇದ್ಯ ಮಾಡಿದ ನಂತರ ಒಡೆಯರುಗಳು ರೇವಣಸಿದ್ದನ ಸೇವೆಯನ್ನು ಪ್ರಾರಂಭಿಸುವವರು. ಬುಕ್ಕ ರೇವಣಸಿದ್ದೇಶ್ವರ ಡಾಕ್ಟರ್ ಗಂಗಾಧರ ಕೊಡ್ಲಿ ಅವರು ಬರೆದಿರ್ತಕ್ಕಂಥ ಬುಕ್ಕ, ಪೇಜ್ ನಂಬರ್ 58 ಮತ್ತು 59. ಇದು ಹಾಲು ಮತದ್ದು. ಪುರಾಣ 18 ಮಂದಿ ಬರ್ದಾರ, 18 ಮಂದಿ ಜಗಳ ಹಚ್ಚಾರ. ಅವ್ರ ಪುರಾಣದಾಗ ಏನ್ರಿ ಬೇರೆ ಇತ್ತಂದ್ರ 20 ಮಂದಿ ಪುರಾಣ ಬರ್ದಾರ. ಇಲ್ಲಿ ಬಿಜ್ರಗಿ ಚಂದ್ರಕಾಂತ ಬರ್ದಾನ. ಅರಿಕೇರಿಯಾಗ ಅಮೋಘ ಸಿದ್ಧನೇ ಇಲ್ಲ, ಹುಲಿಜಂತಿಯಾಗ ಮಹಾಲಿಂಗರಾಯನೇ ಇಲ್ಲ ಅಂತ ಬರ್ದಾನ. ಏನು ಮಾಡವ್ರು ನೀವು ಹಾಲು ಮತದವ್ರು? ಎಲ್ಲರೂ ಅದಾನ ದೇವರತ್ತ ಹೊಡಿತಾರೆ ಶಂಕ. ಯಾವ ಇಲ್ಲತ್ತ ಬರ್ದಾನ. ಯಾವ್ರಿಗೆ ಕೇಳ್ಬೇಕು ಅವನು ಹೋಗಿ? 4 ಮಂದಿ ಸ್ವಾಮಿಗಳನ್ನ ಕರೆಸಿ ಪುರಾಣ ಬಿಡುಗಡೆ ಮಾಡ್ಯಾನ. ಇದ್ರಲ್ಲಿ ಲಕ್ಷ್ಯ ಇರ್ಬೇಕು ಎಲ್ಲರಿಗೆ. ಪುರಾಣ ಪುಂಡ್ರಗೋಟಿ ಕಂಡಟ್ ಹೇಳಿ ಮಿಂಡಿ ಮಗನ ಅಂದವ್ರು ಬಬಲಾದೇವ್ರದಾರ. ನಾವಲ್ಲ,
ನಾವು ಅಂದಿಲ್ಲ ಅದನ್ನ. ಇನ್ನೇಮ್ ಲಕ್ಷ ಇಡ್ರಿ ಅವ್ರಿಗೇನೋ ತಿಳಿದಿಲ್ಲ ಅಂತ. ಯಾರು ತಿಳಿದಿಲ್ಲ? ಜಗದ್ಗುರು ರೇವಣ ಸಿದ್ಧ ಹಗಲೆಲ್ಲ ಹೇಳ್ಬೇಡ, ಅದು ಅಲ್ಲಲ್ಲಿ ಬೇಕಾದ್ರೆ ಹೌದಲ್ಲಿ ಅವ್ರು ಇಲ್ಲ, ಅವ್ರು ಹೇಳ್ಯಾರ. ಯಾರ ಮತ್ತೊಬ್ಬ ಬೇಕಾದ್ ಹೇಳ್ತಾನವ, ಎದ್ ಹೇಳಂದಾರ ಅವ್ರದ್ದು ಕೇಳ್ಬೇಕಾಗ್ಯದ. ಹೇಳುವಲ್ಲ ಉತ್ತರ ಹಿಂಗದ, ಬಾಳುತನ ಮಾತಾಡುದಿಲ್ಲ. ಹಾ ಹೇಳುದದಪ್ಪ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಶಿವನಿ ಸುಮಾರು ಖಾಲಿ ಇರುವ ಅಂಗಳದಲ್ಲಿ 101 ಬಾಳೆ ಎಲೆಗಳನ್ನು ಭಕ್ತಾದಿಗಳು ನೈವೇದ್ಯಕ್ಕಾಗಿ ಇರಿಸುವವರು ಅವತರ ತಗೊಂಡು ಬರ್ತಾರೆ. ಈ 101 ಬಾಳೆ ಎಲೆಗಳಿಗೆ ಹಸಿ ಕಾಳುಗಳನ್ನ ನೈವೇದ್ಯ ಮಾಡಿದ ನಂತರ ಅಲ್ಲಿ ಯಾರು ಸೇವಕರು ಇರ್ತಾರಂದ್ರೆ ಒಡೆಯರುಗಳು ಜಗದ್ಗುರು ರೇವಣ ಸಿದ್ದೇಶ್ವರನ ಸೇವೆಯನ್ನ ಪ್ರಾರಂಭಿಸುವರು. ರೇವಣ ಸಿದ್ದೇಶ್ವರ ಡಾಕ್ಟರ್ ಗಂಗಾಧರ ಕೊಡ್ಲಿ ಅವರು ಬರೆದಿರ್ತಕ್ಕಂಥ ಬುಕ್ಕ ಪೇಜ್ ನಂಬರ್ 58, 59. ಇದು ಒಂದು ಅವ್ರೊಳಗೆ ಬೇರೆ ಅಧ್ಯಾಯದಾಗಿತ್ತಂದ್ರೆ ಅದನ್ನು ಹೇಳಬಹುದು, ಅದೇನಿಲ್ಲ ಅನ್ನೋದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಯಾರ. ಒಬ್ಬಕ್ಕೆ ಹೆಣ್ಣು ಮಗಳು ಮಗನ ಹರಿಕೆ ಸಂಬಂಧ ತಪ ಮಾಡ್ಯಾಳ. 7 ಕಟ್ಟಿ 7 ಕೆರಿ ಎದಿ ಹಾಲನ್ನ ತುಂಬ್ಯಾವ್. 7 ಕಟ್ಟಿ 7 ಕೆರಿ ತುಂಬ್ಯಾವತ್ತ. ನೋಡಪ್ಪ ಎಂತಕ್ಕಿರ್ಬೇಕಿ. ಅಂತ ತಪ ಮಾಡಿರ್ತಕ್ಕಂಥ ಹಾಲವನ್ನು ಕುಡಿಸಿರ್ತಕ್ಕಂಥ ಮಹಾತಾಯಿ ಯಾರು ಅಂತ ಕೇಳ್ಯಾರ. ಅದನ್ನ ಪ್ರಶ್ನೆ ಹುಡುಕ್ಯಾಡ್ಲಿಕ್ಕೆ ಹತ್ತಿವು. ಬಂದ್ರ ಹೇಳುದ ಬರ್ತದಂತೀವ್, ಇಲ್ಲ ಅಂದ್ರೆ ಸ್ವಚ್ಛವಾಗಿ ಬರುದಿಲ್ಲ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಹೇಳ್ತೀವತ್ ನಿಮ್ಮ ಊರಿಗೆ ನಾವು ಬಂದಿಲ್ಲ, ಎಲ್ಲ ಹೇಳೇ ಹೋಗ್ಬೇಕತ್ತೆ. ನೀವೇನು ಕೇಳಿಲ್ಲ. ಏನು ಸಿಕ್ಕೈತಿ ಅದನ್ನ ಹೇಳೈತಿ, ಸಿಗ್ಲಾರ್ದ ಮುಂದೆ ಸಿಕ್ಕರೆ ಹೇಳುದೈತಿ. ನಾವು ಹಾಲು ಸಿರ್ಬುರುದವ್ರಿಗೆ ಅಷ್ಟ ಪ್ರಶ್ನೆ ಕೇಳಿ ನಾವು ಹೇಳ್ಕೊತ ಹೋಗುದಂದ್ರೆ ಹಂಗೂ ಕಬಲ. ತಿಗಣಿ ಬಿದ್ರಿ ನಿರೋಣಿ ಬೇರೆ ಇಲ್ಲ. ಯಾವತ್ತು ಮಸರೆ ತಿಗಣಿ ಬಿದ್ರಿ ಗ್ರಾಮ ನಮ್ಮೂರಾಗ ಐತಿ. ಅದಕ್ಕಾಗಿ ನೀವು ಕೇಳ್ರಿ ಅಂದ್ರೆ ನೀವು ಕೇಳ್ರಿ ಅದ್ರೆ ಕೇಳುವುದು ಬ್ಯಾಡದ್ರೆ ನಮ್ದೇನು ಕೇಳಬೇಕತ್ತೇನು ಏನು ಶಾಶ್ವತ ಇಲ್ಲ, ಏನು ಸನೊಂದು ಬರೋದಿಲ್ಲ. ನಮಗೇನದು ಸಿಟ್ಟು ಇಲ್ಲ. ಅವ್ರು ದೂರಿಂದ ಬಂದಾರ, ಅವ್ರು ಬೆಳೆದು ಹೋದ್ರೆ ಬಹಳ ಶ್ರೇಷ್ಠ. ನಾವು ಯಾವ ಮೇಳಿಗೆ ಮೊದಲು ಕೇಳುವುದಿಲ್ಲ. ಇಲ್ಲಿ ಅದನ್ನ ಯಾಕೆ ಕೇಳುದು? ಸುಳ್ಳ ದೊಡ್ಡ ಸ್ಥಾನ. ನಾವೇನು ಒಬ್ರಿಗೊಂದು ಮಾಡಲ್ಲ. ನಿಮಗೆ ಬಂದಿ ಅವ್ರು ಕೇಳ್ರಿ, ಅವ್ರಿಗೆ ಬಂದಿ ನಿಮಗೆ ಕೇಳ್ತಾರೆ. ಅವ್ರೇ ಹೇಳ್ಬೇಕು, ನೀವೇ ಕೇಳ್ಬೇಕಂತ ನಾವು ಹೇಳಿಲ್ರಿ. ಅದನ್ನ ಮಾತಾಡೈತಿ. ಈಗ ನೀ ಹೇಳೋದು ಒಂದೈತಿ, ನಾವ್ ಹೇಳೋದು ಒಂದೈತಿ. ಅವನು ಗಂಡದ್ರು ಒಂದ, ಅಪ್ಪಂದ್ರು ಒಂದ ಇದೆ. ಪ್ರಶ್ನೆ ಒಬ್ಬಕಿ ಹೆಣ್ಣು ಮಗಳಿಗೆ ಹೌದು ದೌಡಿ, ಇವು ನಮ್ಮ ದೌಡಿದವ್ರು ಕಾಣಿಸ್ತಾವ. ದೌಡಿ ಅಂದ್ರೆ ಗೊತ್ತಾಗುದಿಲ್ಲ ಅವ್ರಿಗೆ. ಒಬ್ಬಕಿ ಹೆಣ್ಣು ಮಗಳಿಗೆ 4 ದೌಡವ. 4 ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಹೆಂಗ್ 7 ಕೆರಿ 7 ಕಟ್ಟಿ ತುಂಬಿಸ್ಯಾರಲ್ಲ, ಒಬ್ಬಕ್ಕೆ ಹೆಣ್ಣು ಮಗಳಿಗೆ 4 ದೌಡಿ ಇರಬಾರ್ದು ಏನು? ದೌಡವ. ಆ ಹೆಣ್ಣು ಮಗಳ ಹೆಸರೇನು? ಅವ್ರ ತಾಯಿ ತಂದೆ ಹೆಸರೇನು? ಯಾರು? ಒಂದನೇ ಪ್ರಶ್ನೆ. ಹೌದು. ಎರಡನೇದ್ದು ಹೌದು ಒಬ್ಬಕಿ ದೇವಿ ಹಲ್ಲಿನಿಂದ ಆಲದ ಮರವನ್ನ ಕೆಡವ್ಯಾಳ. ಒಬ್ಬಕಿ ದೇವಿ ಹಲ್ಲಿನಿಂದ ಆಲದ ಮರನ ಕೆಡವ್ಯಾಳ ಅಂತ. 1000 ವರ್ಷ ಸಾವಿಸಿರ್ಬೇಕು ಆಲದ ಮರಕ್ಕೆ. ಬಹುಶಃ ಹಲ್ಲಿನಿಂದ ಆಲದ ಮರವನ್ನು ಕೆಡವ್ಯಾಳ. ಆಕಿ ಹೆಸರೇನು? ಯಾವ ಊರ, ಯಾವ ತಾಲೂಕ? ಇಷ್ಟೇ. ಅದು ಭಾಳ ಉದ್ದೇನು ಕೇಳಿಲ್ಲ, ಭಾಳ ಶಾರ್ಟ್ಕಟ್ನಾಗ ಐತಿ. ಅದಕ್ಕೆ ಒಂದು ಕ್ಯಾಲಿಯನ್ನು ಹಾಡಿ ಮತ್ತೆ ಸಕಲಾವಿದ್ರಿ ಪಾಳೆ ಹೋಗ್ತದ. ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಿದ್ರಿ, ಇನ್ನಾದರೂ ಕಾಪಾಡ್ರಿ. ಕುಡುಕರು ಏನು ಬರ್ತಾರ ಅವ್ರ ನೋಡಿ ದೂರ ಒಯ್ರಿಟ್ಟ. ಅವ್ರನ್ನೇನು ಜೀವ ಹೊಡಿಬೇಡ್ರಿ. ಮತ್ತೆ ಸಿಟ್ಟು ಬಂದ ನೀನು ಕುಡ್ಕದಿ ಗಡ್ಡ ಬಿಟ್ಕೊಂಡು ಚಂದ ಮತ್ತೆ ಅವ್ರು ಕೈ ಮಾಡ್ತೇನೆ ಭಾಳ ಶಾಣೆ ಆಗಿ.